Hi dear students, let us discuss a poem, Leisure. This poem is written by W.H. Davis. ವಿದ್ಯಾರ್ಥಿಗಳೇ, ಲೆಜರ್ ಈ ಒಂದು ಪದದ ಮೀನಿಂಗ್ ಏನಂದರೆ ವಿಶ್ರಾಂತಿ ಅಥವಾ ನಾವು ವಿರಾಮ ಅಂತೇಳಿ ಕರಿಬಹುದು. ಸೊ ಇಲ್ಲಿ ಮನುಷ್ಯನು ತನ್ನ ಜೀವನದಲ್ಲಿ ಎಷ್ಟೊಂದು ಬ್ಯುಸಿ ಆಗಿಬಿಟ್ಟಿದ್ದಾನೆ, ಸುತ್ತಮುತ್ತ ಇರತಕ್ಕಂತಹ ಪ್ರಕೃತಿಯ ಸೌಂದರ್ಯವನ್ನು ಸವಿಯೋದನ್ನೇ ಮರೆತು ಬಿಟ್ಟಿದ್ದಾನೆ, ಕೇವಲ ದುಡಿತದಲ್ಲಿ ತನ್ನನ್ನು ತಾನು ಕಳೆದುಕೊಂಡು ಬಿಟ್ಟಿದ್ದಾನೆ. ಸೊ ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕೆಲವೊಂದಿಷ್ಟು ಸಮಯವನ್ನು ಈ ಒಂದು ಪ್ರಕೃತಿಯಲ್ಲಿರ್ತಕ್ಕಂತಹ ಬ್ಯೂಟಿಯನ್ನು ಸವಿಲಿಕ್ಕೆ ಕಳಿಬೇಕು ಅಂತಕ್ಕಂತಹ ಒಂದು ಮೆಸೇಜನ್ನು ಈ ಒಂದು ಪೋಯಮ್ ಮೂಲಕ W.H. ಡೇವಿಸ್ ಅವರು ನಮಗೆ ಕೊಡ್ತಾ ಇದ್ದಾರೆ. ಬನ್ನಿ ಇದರ ಒಂದು ಮೆಸೇಜ್ ಏನಿದೆ ಮತ್ತು ಇದರ ಒಂದು ಸಮರಿ ಏನಿದೆ ಇದೆಲ್ಲವನ್ನು ಕೂಡ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಒಂದು ಸಾರಿ ನಾವು ಈ ಒಂದು ಪೋಯಮನ್ನು ರಿಸೈಟ್ ಮಾಡೋಣ. ಸಮಾಧಾನದಿಂದ ಈ ಎಲ್ಲ ಲೈನ್ಸ್ಗಳನ್ನು ಸರಿಯಾಗಿ ನೋಡ್ತಾ ಬನ್ನಿ, ಕೇಳಿಸ್ಕೊಳ್ತಾ ಬನ್ನಿ. ವಾಟ್ ಈಸ್ ದಿಸ್ ಲೈಫ್ ಫುಲ್ ಆಫ್ ಕೇರ್, we have no time to stand and stare, no time to stand beneath the boughs and stare as long as sheep and cows, no time to see when woods we pass where squirrels hide their nuts in grass, no time to see in broad daylight streams full of stars like skies at night, no time to turn at beauty's glance and watch her feet how they can dance, no time to wait till her mouth can enrich that smile her eyes began. A poor life this if full of care, we have no time to stand and stare. ಎಸ್ ವಿದ್ಯಾರ್ಥಿಗಳೇ, ನೋಡಿ ನಾವೆಲ್ಲರೂ ಕೂಡ ಪ್ರಕೃತಿಯನ್ನು ಸರಿಯಾಗಿ ಗಮನಿಸೋದನ್ನೇ ಮರೆತು ಬಿಟ್ಟಿದ್ದೇವೆ ಅಂತಕ್ಕಂಥದ್ದನ್ನು ಪ್ರತಿಯೊಂದು ಸ್ಟಾಂಜದಲ್ಲೂ ಕೂಡ ನಮ್ಮ ಪೊಯೆಟ್ ಹೇಳ್ತಾ ಹೋಗ್ತಾರೆ. ಫಸ್ಟ್ ಲೈನ್ ಗಮನಿಸಿ ವಿದ್ಯಾರ್ಥಿಗಳೇ, ವಾಟ್ ಈಸ್ ದಿಸ್ ಲೈಫ್ ಫುಲ್ ಆಫ್ ಕೇರ್, ವಿ ಹ್ಯಾವ್ ನೋ ಟೈಮ್ ಟು ಸ್ಟ್ಯಾಂಡ್ ಆ್ಯಂಡ್ ಸ್ಟೇರ್. ಸ್ವಲ್ಪ ಹೊತ್ತು ನಾವು ನಿಂತ್ಕೊಂಡು, ಸ್ಟ್ಯಾಂಡ್ ಅಂದರೆ ನಿಂತ್ಕೊಳ್ಳೋದು ಅಂತೇಳಿ, ನಿಂತ್ಕೊಂಡು ಸ್ಟೇರ್ ಅಂದರೆ ನೋಡೋದು ಅಂತೇಳಿ ಅರ್ಥ ಮಾಡ್ಕೋಬೇಕು. ನಾವೆಲ್ಲರೂ ಕೂಡ ಒಂದು ಕ್ಷಣ ಹೊತ್ತು ನಿಂತ್ಕೊಂಡು ಈ ಒಂದು ಪ್ರಕೃತಿಯಲ್ಲಿರ್ತಕ್ಕಂತಹ ಸೌಂದರ್ಯವನ್ನೇ ನೋಡೋದನ್ನು ಮರೆತು ಬಿಟ್ಟಿದ್ದೇವೆ. ನೋ ಟೈಮ್ ಟು ಸ್ಟ್ಯಾಂಡ್ ಬಿನೀತ್ ದ ಬೌಸ್. ಬೌಸ್ ಅಂದರೆ ಮರದ ರೆಂಬೆ ಕೊಂಬೆಗಳು ಅಂಥೇಳಿ. ಆ ಒಂದು ಮರದ ರೆಂಬೆ ಕೊಂಬೆಗಳ ಕೆಳಗಡೆ ಸ್ಟೇರ್ ಆಸ್ ಲಾಂಗ್ ಆಸ್ ಶೀಪ್ ಆ್ಯಂಡ್ ಕೌಸ್. ಅಲ್ಲಿ ಮರದ ನೆರಳಿನಲ್ಲಿ ಅನೇಕ ಕುರಿಗಳಿರ್ತವೆ ಮತ್ತು ಹಸುಗಳಿರ್ತವೆ. ಅವೆಲ್ಲವೂ ಕೂಡ ಶಾಂತವಾಗಿ ಆ ಮರದ ಕೆಳಗಡೆ ನಿಂತ್ಕೊಂಡು ಸುತ್ತಮುತ್ತ ಗಮನಿಸ್ತಾ ಇರ್ತವೆ, ವಿಶ್ರಾಂತಿಯನ್ನು ಪಡೆದುಕೊಳ್ತಾ ಇರ್ತವೆ. ಬಟ್ ನಾವು ಮಾತ್ರ ಆ ರೀತಿಯಲ್ಲ, ಒಂದೇ ಒಂದು ಕ್ಷಣವೂ ಕೂಡ ನಿಂತ್ಕೊಂಡ್ಬಿಟ್ಟು ಪ್ರಕೃತಿಯ ಸೌಂದರ್ಯವನ್ನು ನೋಡೋದನ್ನೇ ಮರೆತು ಬಿಟ್ಟಿದ್ದೇವೆ. ಅವುಗಳನ್ನು ನೋಡಿ, ಅಂದರೆ ಈ ಒಂದು ಶೀಪ್ಗಳನ್ನು, ಕೌಗಳನ್ನು ನೋಡಿ ನಾವು ಕಲಿಬೇಕು ಪ್ರಕೃತಿಯ ಸೌಂದರ್ಯವನ್ನು ಹೇಗೆ ಸವಿಬೇಕು ಅಂತೇಳಿ ಅಂತ. ನೆಕ್ಸ್ಟ್ ಲೈನ್ ನೋಡಿ, ನೋ ಟೈಮ್ ಟು ಸಿ ವೆನ್ ವುಡ್ಸ್ ವಿ ಪಾಸ್. ವುಡ್ಸ್ ಅಂದರೆ ಇಲ್ಲಿ ಕಾಡು ಅಥವಾ ಗಿಡ ಮರಗಳು ಅಂತೇಳಿ ಅರ್ಥ ಮಾಡ್ಕೋಬೇಕು. ಸೊ ನಾವು ಗಿಡ ಮರಗಳ ಒಂದು ಮಧ್ಯದಿಂದ ಆಚೆ ಹಾದು ಹೋಗ್ತಾ ಇರ್ತೇವೆ. ಅಂತಹ ಸಂದರ್ಭದಲ್ಲಿ ವೇರ್ ಸ್ಕ್ವಿರಲ್ಸ್, ಏನು ಅಳಿಲುಗಳು ಅಂತ ಕರಿತೇವಲ್ವ, ಅವುಗಳು ಆಟ ಆಡ್ತಾ ಇರ್ತವೆ. ಹೈಡ್ ದೇರ್ ನಟ್ಸ್. ನಟ್ಸ್ ಅಂದರೆ ಇಲ್ಲಿ ಅವು ಊಟಕ್ಕಾಗಿ ಬೇರೆ ಬೇರೆ ಧಾನ್ಯಗಳನ್ನು ಸಂಗ್ರಹಿಸಿಕೊಂಡು ಬಂದಿರ್ತವೆ. ನಟ್ಸ್ ಇನ್ ಗ್ರಾಸ್, ಆ ಒಂದು ಹುಲ್ಲಿನಲ್ಲಿ ಇರ್ತಕ್ಕಂತಹ ಆ ಧಾನ್ಯಗಳನ್ನು ಕಲೆಕ್ಟ್ ಮಾಡ್ಕೊಂಡು ಬಂದು ಆ ಗಿಡದಲ್ಲಿ ಎಲ್ಲೋ ಹೈಡ್ ಮಾಡ್ತಾ ಇರ್ತವೆ. ಅಷ್ಟೊಂದು ಬ್ಯೂಟಿಫುಲ್ ಸೀನನ್ನು ನಾವು ನೋಡೋದೇ ಇಲ್ಲ, ಗಮನಿಸ್ತೇನೆ, ಹಾಗೆ ಹಾದು ಹೋಗ್ತಾ ಇರ್ತವೆ. ನೋ ಟೈಮ್ ಟು ಸಿ ಇನ್ ಬ್ರಾಡ್ ಡೇ ಲೈಟ್ ಸ್ಟ್ರೀಮ್ಸ್ ಫುಲ್ ಆಫ್ ಸ್ಟಾರ್ಸ್ ಲೈಕ್ ಸ್ಕೈಸ್ ಎಟ್ ನೈಟ್. ನೋಡಿ ವಿದ್ಯಾರ್ಥಿಗಳು, ಎಷ್ಟೊಂದು ಅದ್ಭುತವಾಗಿ ಹೇಳ್ತಾರೆ ನಮ್ಮ ಪೊಯಿಟ್. ಹಗಲಿನಲ್ಲೂ ಕೂಡ ನಕ್ಷತ್ರಗಳು ಕಾಣಿಸ್ತವಂತೆ. ಎಲ್ಲಿ ಅಂದರೆ ಪೊಯಿಟ್ ಹೇಳ್ತಕ್ಕಂಥದ್ದು ಸ್ಟ್ರೀಮ್ಸ್ ಅಂದರೆ ಹರಿತಕ್ಕಂತಹ ನೀರಿನ ತ್ವರೆಗಳಿರ್ತಾವಲ್ವ, ಅಲ್ಲಿ ನಾವು ನಕ್ಷತ್ರಗಳನ್ನು ಹಗಲಲ್ಲೂ ನೋಡ್ಬೋದು ಅಂತ ಹೇಳ್ತಾರೆ. ಯಾಕೆ ಹೀಗೆ ಹೇಳ್ತಾರೆ ಅಂದರೆ, ಆ ಒಂದು ಸೂರ್ಯನ ಕಿರಣಗಳು ಈ ಒಂದು ನೀರಿನ ಮೇಲೆ ಬಿದ್ದಾಗ ಅಲ್ಲಿ ಫಳಫಳ ಹೊಳಿತಾ ಇರ್ತವೆ. ಒಂದು ನಕ್ಷತ್ರ ಯಾವ ರೀತಿ ಮಿನುಗ್ತಾ ಇರುತ್ತೋ ಆ ರೀತಿ ಆ ಒಂದು ನೀರಿನಿಂದಾನೇ ಆ ಬೆಳಕಿನ ಕಿರಣಗಳು ಆಚೆ ಹೊರಗೆ ಬರ್ತಾ ಇರ್ತವೆ. ಸೊ ಅದನ್ನೇ ಇಲ್ಲಿ ಪೊಯೆಟ್ ಅವರು ನಕ್ಷತ್ರಗಳು ಅಂತ ಕರಿತಾ ಇದ್ದಾರೆ. ಸೊ ರಾತ್ರಿಯಲ್ಲಿ ಮಿನುಗುವ ನಕ್ಷತ್ರಗಳ ಹಾಗೆ ಹಗಲಲ್ಲೂ ಕೂಡ ನಕ್ಷತ್ರಗಳು ಇದ್ದಾವೆ, ಬಟ್ ಅವುಗಳನ್ನು ನೋಡಿ ಸೌಂದರ್ಯವನ್ನು ಸವಿತಕ್ಕಂತಹ ಒಂದು ಟೈಮ್ ನಮ್ಮಲ್ಲಿ ಇಲ್ಲ ಅಂತಕ್ಕಂಥದ್ದನ್ನು ಅವರು ಬೇಸರದಿಂದನೇ ಹೇಳ್ತಾರೆ. ನೋ ಟೈಮ್ ಟು ಟರ್ನ್ ಅಟ್ ಬ್ಯೂಟೀಸ್ ಗ್ಲಾನ್ಸ್. ಎಷ್ಟೋ ಸೌಂದರ್ಯಯುತವಾಗಿರ್ತಕ್ಕಂತಹ ವ್ಯಕ್ತಿಗಳು ಕೂಡ ನಮ್ಮ ಸುತ್ತಮುತ್ತ ಇದ್ದಾರೆ, ಅವರನ್ನು ಕೂಡ ನೋಡಲಿಕ್ಕೆ ನಮ್ಮಲ್ಲಿ ವ್ಯವಧಾನ ಅಥವಾ ಟೈಮ್ ಅಂತಕ್ಕಂಥದ್ದಿಲ್ಲ. ಆ್ಯಂಡ್ ವಾಚ್ ಹರ್ ಫೀಟ್ ಹೌ ದೇ ಕ್ಯಾನ್ ಡ್ಯಾನ್ಸ್. ಅವರ ಒಂದು ಅದ್ಭುತವಾಗಿರ್ತಕ್ಕಂತಹ ನಡೆ ಇರ್ಬೋದು, ಅವರ ಡಾನ್ಸ್ ಇರ್ಬೋದು, ಇವುಗಳನ್ನು ಅಂದರೆ ಮನುಷ್ಯನಲ್ಲೇ ಸೌಂದರ್ಯ ಅಂತಕ್ಕಂಥದ್ದಿದೆ. ಆ ಒಂದು ಸೌಂದರ್ಯವನ್ನೇ ನಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ವ್ಯಕ್ತಿಗಳಲ್ಲಿರೋ ಸೌಂದರ್ಯವನ್ನು ಕೂಡ ನೋಡ್ತಕ್ಕಂತಹ ಒಂದು ಸಮಯ ನಮ್ಮಲ್ಲಿಲ್ಲ. ನೋ ಟೈಮ್ ಟು ವೇಟ್ ಟಿಲ್ ಹರ್ ಮೌತ್ ಕ್ಯಾನ್ ಎನ್ರಿಚ್ ದಟ್ ಸ್ಮೈಲ್
ಹರ್ ಐಸ್ ಬಿಗ್ಯಾನ್. ನಮ್ಮ ಸುತ್ತಲೇ ಇರತಕ್ಕಂತಹ ಒಬ್ಬ ವ್ಯಕ್ತಿಯ ಮೌತಲ್ಲಿ ಅಂದರೆ ಬಾಯಿಯಿಂದ ನಗು ಏನು ಹೊರಹೊಮ್ತಾ ಇದೆಯೋ ಸಂತೋಷದಿಂದ ಆ ಕಣ್ಣಿನ ನೋಡಿ, ಹರ್ ಐಸ್ ಬಿಗ್ಯಾನ್ ಅಂದರೆ ಕಣ್ಣಿನಿಂದ ಈ ಒಂದು ನಗು ಅಂತಕ್ಕಂಥದ್ದು ಆರಂಭ ಆಗಿರುತ್ತೆ, ಬಾಯಿಯ ಮೂಲಕ ಆಚೆ ಬರುತ್ತೆ. ಅದನ್ನು ನಾವು ಸರಿಯಾಗಿ ಗಮನಿಸುವುದಿಲ್ಲ. ಎ ಪುವರ್ ಲೈಫ್ ದಿಸ್ ಇಫ್ ಫುಲ್ ಆಫ್ ಕೇರ್. ನೋಡಿ, ಈ ಒಂದು ಬಡಪಾಯಿ ಜೀವನ ಅಂತ ಕರಿತಾ ಇದ್ದಾರೆ. ಈ ರೀತಿ ಪ್ರಕೃತಿಯ ಸೌಂದರ್ಯವನ್ನು, ನಮ್ಮ ಸುತ್ತಮುತ್ತ ಇರತಕ್ಕಂತಹ ಒಂದು ಬ್ಯೂಟಿಯನ್ನು ಸವಿದೇ ಇರತಕ್ಕಂಥದ್ದು ಒಂದು ಜೀವನಾನ ಅಂಥೇಳಿ ಅವರು ಹೇಳ್ತಾರೆ. ವಿ ಹ್ಯಾವ್ ನೋ ಟೈಮ್ ಟು ಸ್ಟ್ಯಾಂಡ್ ಆ್ಯಂಡ್ ಸ್ಟೇರ್. ನಮ್ಮಲ್ಲಿ ಸಮಯವೇ ಇಲ್ಲ ಈ ಒಂದು ಪ್ರಕೃತಿಯ ಬ್ಯೂಟಿಯನ್ನು ನೋಡ್ತಕ್ಕಂಥದ್ದು ಅಂತೇಳಿ ಹೇಳ್ತಾರೆ. ಇನ್ನು ಈ ಒಂದು ಪೋಯಮ್ನ ಸಮರಿಯನ್ನು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಏನೆಲ್ಲ ಪಾಯಿಂಟ್ಸ್ಗಳನ್ನು ನೀವು ನೆನಪಿಟ್ಕೋಬೇಕು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಇವನ್ನೆಲ್ಲವೂ ಕೂಡ ನೀವು ನೋಟ್ಸಲ್ಲಿ ಪಾಯಿಂಟ್ ಡೌನ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. The poem Leisure by W.H. Davis is short but it carries a deep and important message about human life. ನೋಡಿ, ತುಂಬ ಲಾಂಗ್ ಆಗಿರ್ತಕ್ಕಂತಹ ಪೋಯಮ್ ಕೂಡ ಇದಾಗಿರೋದಿಲ್ಲ. ಕೆಲವು ಸಾಲುಗಳಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂತಹ ಜೀವನದ ಸಂದೇಶವನ್ನು ಪೋಯೆಟ್ ಅವರು ಈ ಒಂದು ಪೋಯಮ್ ಮೂಲಕ ನಮಗೆ ಕೊಡ್ತಾರೆ. ದ ಪೋಯೆಟ್ ಎಕ್ಸ್ಪ್ಲೇನ್ಸ್ ಹೌ ಬ್ಯುಸಿ ಮಾಡರ್ನ್ ಪೀಪಲ್ ಹ್ಯಾವ್ ಬಿಕಮ್. ಎಷ್ಟೊಂದು ಈ ಒಂದು ಆಧುನಿಕ ಜಗತ್ತಿನ ಮನುಷ್ಯನು ಬ್ಯುಸಿ ಆಗಿಬಿಟ್ಟಿದ್ದಾನಲ್ಲ ಅಂತಕ್ಕಂಥದ್ದನ್ನು ಪೋಯೆಟ್ಲಿ ತೋರಿಸಿಕೊಡ್ತಾರೆ. ಆ್ಯಂಡ್ ಹೌ ದಿಸ್ ಬಿಸಿನೆಸ್ ಸ್ಟೀಲ್ಸ್ ಅವೇ ದ ಜಾಯ್ ಆಫ್ ಲಿವಿಂಗ್. ಈ ರೀತಿ ನಮ್ಮನ್ನೇ ನಾವು ತುಂಬಾ ಬ್ಯುಸಿಯಾಗಿಟ್ಕೊಂಡ್ಬಿಟ್ಟಿದ್ದೇವೆ. ಇದರಿಂದಾಗಿ ನಮ್ಮ ಒಂದು ಜೀವನ ಸಂತೋಷದಿಂದ ದೂರ ಆಗಿಬಿಟ್ಟಿದೆ. ಅಂದರೆ ಸಂತೋಷ ಅಂತಕ್ಕಂಥದ್ದೇ ಸ್ಟೀಲ್ ಕಳೆದು ಹೋಗಿಬಿಟ್ಟಿದೆ ಜೀವನದಿಂದ. ಆ ರೀತಿ ನಾವು ತುಂಬಾ ಬ್ಯುಸಿಯಾಗಿಬಿಟ್ಟಿದ್ದೇವೆ ಅಂತೇಳಿ ಪೋಯೆಟ್ ಹೇಳ್ತಾರೆ. ಹಿ ಬಿಲೀವ್ಸ್ ದ್ಯಾಟ್ ಲೈಫ್ ಈಸ್ ಮೆಂಟ್ ನಾಟ್ ಓನ್ಲಿ ಫಾರ್ ವರ್ಕ್. ಜೀವನ ಇರತಕ್ಕಂಥದ್ದು ಕೇವಲ ಕೆಲಸವನ್ನು ಮಾಡಲಿಕ್ಕೆ ಅಲ್ಲ, ಡ್ಯೂಟೀಸ್ ಕರ್ತವ್ಯ ನಿರ್ವಹಣೆ ಮಾತ್ರ ಮಾಡಲಿಕ್ಕೆ ಅಲ್ಲ, ವರೀಸ್ ಕೇವಲ ಚಿಂತೆ ಮಾಡ್ತಾ ಕೂತ್ಕೊಳ್ಳಿಕ್ಕೆ ಅಲ್ಲ, ಬಟ್ ಆಲ್ಸೋ ಫಾರ್ ರೆಸ್ಟ್, ಪೀಸ್ ಆ್ಯಂಡ್ ಎಂಜಾಯ್ಮೆಂಟ್ ಆಫ್ ದ ಬ್ಯೂಟಿ ಅರೌಂಡ್ ಅಸ್. ಎಸ್, ನೋಡಿ, ನಮ್ಮನ್ನು ನಾವು ಬ್ಯುಸಿಯಾಗಿ ಇಟ್ಕೋಬಾರ್ದು ಅಂತಲ್ಲ, ಕೆಲಸಗಳನ್ನು ನಿಭಾಯಿಸಬೇಕು, ಅದನ್ನು ಬಿಡೋದು ಅಂತನೂ ಅಲ್ಲ. ಬಟ್ ಕೆಲವೊಂದಿಷ್ಟು ಹೊತ್ತು ನಾವು ವಿಶ್ರಾಂತಿಯನ್ನು ಕೂಡ ತೆಗೆದುಕೊಳ್ಬೇಕು, ಶಾಂತ ರೀತಿಯಿಂದನೂ ಕೂಡ ಇರಬೇಕಾಗುತ್ತೆ, ಈ ಒಂದು ಸೌಂದರ್ಯವನ್ನು ಎಂಜಾಯ್ ಕೂಡ ಮಾಡಬೇಕಾಗುತ್ತೆ, ವಿಚ್ ಈಸ್ ದ ಬ್ಯೂಟಿ ಅರೌಂಡ್ ಅಸ್. ದ ಪೋಯಮ್ ಬಿಗಿನ್ಸ್ ವಿತ್ ಎ ಕ್ವಶನ್. ಈ ಪೋಯಮ್ ಆರಂಭದಲ್ಲೇ ಒಂದು ಕ್ವಶನ್ ಮೂಲಕನೇ ಆರಂಭ ಆಗುತ್ತೆ. ಅದೇನು ಅಂದರೆ, ವಾಟ್ ಈಸ್ ದಿಸ್ ಲೈಫ್ ಇಫ್ ಫುಲ್ ಆಫ್ ಕೇರ್ ವಿ ಹ್ಯಾವ್ ನೋ ಟೈಮ್ ಟು ಸ್ಟ್ಯಾಂಡ್ ಆ್ಯಂಡ್ ಸ್ಟೇರ್. ಒಂದೇ ಒಂದು ಕ್ಷಣವೂ ಕೂಡ ನಾವು ನಿಂತ್ಕೊಂಡು ಪ್ರಕೃತಿಯ ಸೌಂದರ್ಯವನ್ನು ನೋಡದೇ ಇದ್ದರೆ ಇದೆಂತಹ ಜೀವನ ಅಂತಕ್ಕಂಥದ್ದನ್ನು ಪೋಯೆಟ್ ಆರಂಭದಲ್ಲೇ ಹೇಳ್ಕೊಂಡು ಬರ್ತಾರೆ. ದ ಪೋಯೆಟ್ ಈಸ್ ಸೇಯಿಂಗ್ ದಟ್ ಇಫ್ ಅವರ್ lives are always filled with worries, stress and duties, and we never pause to look at the world around us, then life loses its real meaning. ಒಂದು ವೇಳೆ ನಮ್ಮನ್ನೇ ನಾವು ಸಂಪೂರ್ಣವಾಗಿ ಕೆಲಸದಲ್ಲೇ ತೊಡಗಿಬಿಟ್ಟು ಚಿಂತೆ ಮಾಡ್ತಾನೆ ಒತ್ತಡಗಳಿಂದ ನಮ್ಮ ಕರ್ತವ್ಯದ ನಿರ್ವಹಣೆಯಲ್ಲೇ ನಮ್ಮನ್ನು ನಾವು ಕಳ್ಕೊಂಡು ಬಿಟ್ಟರೆ ನಾವು ತುಂಬ ಅದ್ಭುತವಾಗಿರ್ತಕ್ಕಂಥದ್ದನ್ನು, ಸುತ್ತಮುತ್ತ ಇರತಕ್ಕಂತಹ ಬ್ಯೂಟಿಯನ್ನು ಲೈಫಲ್ಲಿ ಎಂಜಾಯ್ ಮಾಡೋದನ್ನೇ ಕಳೆದುಕೊಂಡು ಬಿಡ್ತೇವೆ. ಲೈಫ್ನ ಒಂದು ರಿಯಲ್ ಮೀನಿಂಗೇ ನಮಗೆ ಅರ್ಥ ಆಗೋದಿಲ್ಲ. ಎ ಲೈಫ್ ವಿತೌಟ್ ಟೈಮ್ ಫಾರ್ ಸಿಂಪಲ್ ಜಾಯ್ಸ್ ಈಸ್ ನಾಟ್ ರಿಚ್, ಇಟ್ ಈಸ್ ಆ್ಯನ್ ಎಂಪ್ಟಿ ಒನ್. ಒಂದು ವೇಳೆ ಈ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಸಣ್ಣ ಸಣ್ಣ ಆನಂದಗಳನ್ನೇ ಅನುಭವಿಸಲಿಲ್ಲ ಅಂದರೆ ನಾವು ಜೀವನಕ್ಕೆ ಏನು ಅರ್ಥ? ಕಂಪ್ಲೀಟಾಗಿ ನಮ್ಮ ಲೈಫ್ ಎಂಪ್ಟಿ ಅಂದರೆ ಖಾಲಿ ಆಗಿ ಹೋಗ್ಬಿಡುತ್ತೆ ಅಂತೇಳಿ ಪೋಯೆಟ್ ಹೇಳ್ತಾರೆ. ದ ಪೋಯೆಟ್ ದೆನ್ ಗಿವ್ಸ್ ಎಕ್ಸಾಂಪಲ್ಸ್ ಆಫ್ ಹೌ ಪೀಪಲ್ ಆರ್ ಟೂ ಬಿಸಿ ಟು ಎಂಜಾಯ್ ನೇಚರ್. He says we don't even have the time to stand under the branches of trees and watch quietly as animals like sheep or cows do. ಇಷ್ಟೊಂದು ಅದ್ಭುತವಾಗಿ ಹೇಳ್ತಾರೆ ನೋಡಿ. ನಾವು ಎಷ್ಟು ಬ್ಯುಸಿ ಆಗಿಬಿಟ್ಟಿದ್ದಾವಪ್ಪ ಅಂದರೆ, ಆ ಒಂದು ಗಿಡದ ಕೆಳಗಡೆ ನಿಂತ್ಕೊಂಡು ಕುರಿಗಳಿರ್ಬೋದು, ಹಸುಗಳಿರ್ಬೋದು, ಅವುಗಳು ಪ್ರಕೃತಿಯ ಸೌಂದರ್ಯವನ್ನು ಸವಿತಾ ಇರ್ತವೆ. ಬಟ್ ಅವುಗಳಷ್ಟು ಕೂಡ ವ್ಯವಧಾನ, ಸಮಯದ ಒಂದು ಅವಕಾಶವನ್ನು ನಾವು ಸಂತೋಷವನ್ನು ಪಡಲಿಕ್ಕೆ ಕಳೀತಾ ಇಲ್ಲ. ಅಷ್ಟೊಂದು ನಾವು ಬ್ಯುಸಿ ಆಗಿಬಿಟ್ಟಿದ್ದೇವೆ ಅಂತೇಳಿ ಪೋಯೆಟ್ ಹೇಳ್ತಾರೆ. ದೀಸ್ ಎನಿಮಲ್ಸ್ ಲಿವ್ ಪೀಸ್ಫುಲಿ ಆ್ಯಂಡ್ ಆರ್ ನಾಟ್ ಇನ್ ಎ ಹರಿ. ಎಲ್ಲ ಪ್ರಾಣಿಗಳು ಕೂಡ ಪೀಸ್ಫುಲಿ ಶಾಂತವಾಗಿ ಜೀವನವನ್ನು ಮಾಡ್ತಾ ಇದ್ದಾವೆ. ಅವುಗಳಿಗೆ ಹರಿ ಅಂದರೆ ಅವಸರ ಅಂತಕ್ಕಂಥದ್ದು ಆ ಪ್ರಾಣಿಗಳಲ್ಲಿ ಇಲ್ಲ. ಅಂತಹ ಅವಸರವನ್ನು ನಾವು ಮನುಷ್ಯರು ನಮ್ಮ ಲೈಫಲ್ಲಿ ಅಳವಡಿಸ್ಕೊಂಡು ಬಿಟ್ಟಿದ್ದೇವೆ. ಬಟ್ ಹ್ಯೂಮನ್ ಬೀಯಿಂಗ್ಸ್ ಆಲ್ವೇಸ್ ರಶಿಂಗ್. ನಾವು ಮನುಷ್ಯರು ಯಾವಾಗಲೂ ಕೂಡ ಓಡ್ತಾನೇ ಇರ್ತೇವೆ, ಅವಸರ ಮಾಡ್ತಾನೆ ಇರ್ತೇವೆ, ಒಂದಲ್ಲ ಒಂದು ಕೆಲಸಕ್ಕೆ ಓಡ್ತಾನೆ ಇರ್ತೇವೆ. ಏನೋ ಮಿಸ್ ಆಗಿ ಹೋಗಿಬಿಡುತ್ತೇನೋ ಅನ್ನೋ ರೀತಿ ಅಷ್ಟೊಂದು ಅವಸರ. ಮಿಸ್ ದ ಕಾಮ್ ಬ್ಯೂಟಿ ಆಫ್ ಸಚ್ ಸಿಂಪಲ್ ಮೂಮೆಂಟ್ಸ್. ಸೊ ಅಷ್ಟೊಂದು ಅದ್ಭುತವಾಗಿರ್ತಕ್ಕಂತಹ ಸಿಂಪಲ್ ಮೂಮೆಂಟ್ಸ್ಗಳ ಜೀವನದಲ್ಲಿ ಇರ್ತವೆ. ಸಣ್ಣ ಸಣ್ಣ ಘಟನೆಗಳಲ್ಲೇ ಆನಂದ ಅಂತಕ್ಕಂಥದ್ದು ಇರುತ್ತೆ. ಅವುಗಳಲ್ಲಿರ್ತಕ್ಕಂತಹ ಸೌಂದರ್ಯವನ್ನು ನಾವು ನೋಡೋದನ್ನೇ ಮರೆತು ಬಿಟ್ಟಿದ್ದೇವೆ. ಸೊ ನಾವು ಯಾವಾಗಲೂ ಕೂಡ ಲೈಫಲ್ಲಿ ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಕೂಡ ಸಂತೋಷವನ್ನು ಹುಡುಕಿಕೊಳ್ಬೇಕು ಅಂತಕ್ಕಂಥದ್ದನ್ನು ಪೋಯೆಟ್ ಅವರು ಹೇಳ್ತಾರೆ. He also says we do not notice squirrels playing in the woods or hiding their nuts in the grass.
ಎಸ್ ನೋಡಿ, ನಾವೆಲ್ಲೋ ನಡ್ಕೊಂಡು ಹೋಗ್ತಾ ಇರ್ತೇವೆ, ಅಲ್ಲಿ ಅಳಿಲುಗಳು ಇರ್ತವೆ, ಅವುಗಳೇನು ಮಾಡ್ತಾ ಇರ್ತವೆ, ಎಲ್ಲೋ ಬಿದ್ದಿರ್ತಕ್ಕಂತಹ ಊಟಕ್ಕೆ ಅಂಥೇಳಿ ಅವು ಕೆಲವೊಂದಿಷ್ಟು ಧಾನ್ಯಗಳನ್ನು ಎತ್ಕೊಂಡು ಬಂದು ಎಲ್ಲೋ ಬಚ್ಚಿಡ್ತಾ ಇರ್ತವೆ. ಅಲ್ಲಿ ಏನು ಆ ಮರದ ಕೆಳಗಡೆ ಎಲ್ಲೋ ಒಂದು ಪೊದೆ ಬೆಳೆದಿರುತ್ತೆ, ಹುಲ್ಲು ಬೆಳೆದಿರುತ್ತೆ, ಆ ಹುಲ್ಲಿನ ಒಳಗಡೆ ಈ ಒಂದು ಕಾಳುಗಳನ್ನು ಸಂಗ್ರಹಿಸಿ ಇಡ್ತಾ ಇರ್ತವೆ. ತುಂಬ ಅವು ಒಂದು ಕ್ಯೂಟಾಗಿ ತಮ್ಮ ಒಂದು ಕೆಲಸವನ್ನು ಮಾಡ್ತಾ ಇರ್ತವೆ. ಅದನ್ನು ಒಂದೇ ಒಂದು ನಿಮಿಷವು ನಿಂತ್ಕೊಂಡು ನಾವು ನೋಡಿ ಆನಂದವನ್ನು ಪಡೋದನ್ನು, ಅವು ಎಷ್ಟೊಂದು ಬ್ಯುಸಿಯಾಗಿದ್ದಾವೆ, ಎಷ್ಟೊಂದು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ನೋಡೋದೇ ನಮ್ಮ ಪಾಡಿಗೆ ನಾವು ಯಾವುದೋ ಒಂದು ಚಿಂತೆಯಲ್ಲಿ ಓಡ್ತಾನೆ ಇರ್ತೇವೆ. ದೀಸ್ ಲಿಟಲ್ ಆಕ್ಷನ್ಸ್ ಆಫ್ ಎನಿಮಲ್ಸ್ ಶೋ ದ ಜಾಯ್ ಆಫ್ ಲೈಫ್. ಈ ಸಣ್ಣ ಪ್ರಾಣಿಗಳ ಈ ಒಂದು ಸಣ್ಣ ಕೆಲಸವೇ ನಿಜವಾಗಿರ್ತಕ್ಕಂತಹ ಒಂದು ಸಂತೋಷವನ್ನು ಜೀವನಕ್ಕೆ ತಂದು ಕೊಡುತ್ತೆ. ಬಟ್ ಹ್ಯೂಮನ್ಸ್ ಪಾಸ್ ಬೈ ಕ್ವಿಕ್ಲಿ ವಿತೌಟ್ ಪೇಯಿಂಗ್ ಅಟೆನ್ಷನ್. ನಾವು ಮಾತ್ರ ಒಂದೇ ಒಂದು ಕ್ಷಣ ಹೊತ್ತು ಕೂಡ ಅಟೆನ್ಷನ್ ಅಲ್ಲಿ ಸಮಯವನ್ನು ಕೊಟ್ಟು ಅದನ್ನು ನೋಡೋದೇ ಇಲ್ಲ. The poet further points out that we are so busy that we don't even stop to see streams of water shining under the sun. ಮೊದಲಿಗೆ ಹೇಳಿದಾಗೆ ಆ ಒಂದು ಸೂರ್ಯನ ಕಿರಣಗಳು ಹರಿತಕ್ಕಂತಹ ಯಾವುದೋ ಒಂದು ಸಣ್ಣ ಹಳ್ಳ, ಕೊಳ್ಳ ಅಥವಾ ತೊರೆ ಅಥವಾ ಕೆರೆ ಇರ್ಬೋದು, ಅಲ್ಲಿ ಆ ಸೂರ್ಯನ ಕಿರಣಗಳು ಬೀಳ್ತಾ ಇರ್ತವೆ, ಬಿದ್ದವು ರಿಫ್ಲೆಕ್ಟ್ ಆಗ್ತಾ ಇರ್ತವೆ, ಫಳಫಳ ಹೊಳಿತಾ ಇರ್ತವೆ. ಸೊ ನಾವು ಹಗಲಿನಲ್ಲಿನೇ ನಕ್ಷತ್ರಗಳನ್ನು ನೋಡಿದಂತಹ ಒಂದು ಅನುಭವವನ್ನು ಆ ಒಂದು ಪ್ರಕೃತಿಯ ಈ ಒಂದು ಕೆರೆ ಕಟ್ಟೆಗಳು, ಬಾವಿಗಳು, ತೊರೆಗಳು ನಮಗೆ ಕೊಡ್ತಾ ಇರ್ತವೆ. ಬಟ್ ನಾವು ಅದನ್ನು ಗಮನಿಸೋದೇ ಇಲ್ಲ. The light falling on the surface of water looks like stars scattered across the sky at night. ರಾತ್ರಿ ಎಲ್ಲ ಯಾವ ರೀತಿ ನಕ್ಷತ್ರಗಳು ಆಕಾಶದಲ್ಲಿ ಪಸರಿಸಿರ್ತಾವಲ್ವ, ಅದೇ ರೀತಿಯಾಗಿರ್ತಕ್ಕಂತಹ ಒಂದು ದೃಶ್ಯ ವೈಭವವನ್ನು ಹಗಲಿನಲ್ಲೂ ಕೂಡ ನಾವು ಕಾಣಬಹುದು. ಬಟ್ ಅದನ್ನು ಕಾಣಲಿಕ್ಕೆ ನಮ್ಮ ಹತ್ರ ಸಮಯವಿಲ್ಲ. Sights are full of beauty, but our rushing lifestyle prevents us from enjoying them. ಸೊ ಈ ರೀತಿಯ ಸಣ್ಣ ಸಣ್ಣ ಅನೇಕ ಘಟನೆಗಳೇ ನಿಜವಾದಂತಹ ಬ್ಯೂಟಿಯನ್ನು ನಮಗೆ ಕೊಡ್ತಾ ಇರ್ತವೆ. ಬಟ್ ನಮ್ಮ ಒಂದು ಅವಸರದಿಂದಾಗಿ, ಬ್ಯುಸಿಯಾಗಿರ್ತಕ್ಕಂತಹ ಲೈಫ್ ಶೆಡ್ಯೂಲ್ನಿಂದಾಗಿ ನಾವು ಸಣ್ಣ ಸಣ್ಣ ಘಟನೆಗಳನ್ನು ಎಂಜಾಯ್ ಮಾಡೋದನ್ನೇ ಬಿಟ್ಟಿದ್ದೇವೆ. The poem does not only talk about nature but also about human beauty. ಸೊ ಈ ಒಂದು ಬ್ಯೂಟಿ ಅಂತಕ್ಕಂಥದ್ದು ಕೇವಲ ಪ್ರಕೃತಿಯಲ್ಲಿ ಮಾತ್ರ ಇಲ್ಲ, ನಮ್ಮ ಸುತ್ತಮುತ್ತ ವಾಸ ಮಾಡತಕ್ಕಂತಹ ಮನುಷ್ಯರಲ್ಲೇನೆ ಇರತಕ್ಕಂಥದ್ದನ್ನು ಕೂಡ ನಾವು ಗಮನಿಸೋದಿಲ್ಲ. The poet says that people don't take the time to notice the smile in someone's eyes or the dance in someone's steps. ಎಷ್ಟೋ ಜನಗಳು ನಗ್ತಾ ಇರ್ತಾರೆ, ಆ ನಗುವಿನಲ್ಲೇ ಕೂಡ ನಾವು ಬ್ಯೂಟಿಯನ್ನು ಕಾಣಬಹುದು. ಎಷ್ಟೋ ಜನಗಳು ಡಾನ್ಸ್ ಮಾಡ್ತಾ ಇರ್ತಾರೆ, ಅದು ಕೂಡ ಅದ್ಭುತವಾಗಿರುತ್ತೆ. ಅಂದರೆ ಜನಗಳು ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿರ್ತಾರೆ, ಅಲ್ಲೂ ಕೂಡ ನಾವು ಬ್ಯೂಟಿಯನ್ನು ನೋಡಬಹುದು. ಬಟ್ ಅದನ್ನು ಕೂಡ ನಾವು ಗಮನಿಸೋದೇ ಇಲ್ಲ. He mentions that sometimes a smile begins in the eyes and then spreads to the lips, but you don't stop long enough to watch and enjoy this moment. ಮನುಷ್ಯನ ನಗು ಅಂತಕ್ಕಂಥದ್ದು ಡೈರೆಕ್ಟಾಗಿ ಬಾಯಿಂದನೇ ಬರೋದಿಲ್ಲ ಅಂತೇಳಿ ಪೋಯಿಟ್ ಹೇಳ್ತಾ ಇದ್ದಾರೆ. ಅವ್ರ ಪ್ರಕಾರ ಈ ನಗು ಅಂತಕ್ಕಂಥದ್ದು ಕಣ್ಣಿನಿಂದ ಆರಂಭ ಆಗುತ್ತೆ, ಆರಂಭ ಆಗಿರ್ತಕ್ಕಂಥದ್ದು ಬಾಯಿಯ ಮೂಲಕ ಆಚೆ ಬರುತ್ತೆ. ಇದನ್ನು ನಾವು ಕೆಲವೇ ಸೆಕೆಂಡುಗಳಷ್ಟು ಟೈಮನ್ನು ತೆಗೆದುಕೊಂಡು ಇದನ್ನು ನೋಡುವಷ್ಟು ವ್ಯವಧಾನವೂ ಕೂಡ ನಮ್ಮಲ್ಲಿ ಇಲ್ಲ. ಬ್ಯೂಟಿ ಈಸ್ ಎವ್ರಿವೇರ್. ಎಲ್ಲ ಕಡೆ ಬ್ಯೂಟಿ ಅಂತಕ್ಕಂಥದ್ದಿದೆ, ಸೌಂದರ್ಯವಿದೆ. ಇನ್ ಪೀಪಲ್ ಆಸ್ ವೆಲ್ ಆಸ್ ಇನ್ ನೇಚರ್. ಜನಗಳ ಮಧ್ಯನೂ ಇದೆ, ಪ್ರಕೃತಿಯ ಮಧ್ಯನೂ ಇದೆ. ಬಟ್ ವಿ ಆರ್ ಬ್ಲೈಂಡ್ ಟು ಇಟ್ ಬಿಕಾಸ್ ವಿ ಆರ್ ಆಲ್ವೇಸ್ ಇನ್ ಹರಿ. ನಾವು ಕುರುಡರಾಗಿಬಿಟ್ಟಿದ್ದೇವೆ, ಆ ಬ್ಯೂಟಿಯನ್ನು ನೋಡಲಿಕ್ಕೆ ನಮ್ಮ ಹತ್ರ ಸಮಯ ಇಲ್ಲ. ಯಾವಾಗಲೂ ಕೂಡ ಈ ಒಂದು ಅವಸರ ಅಂತಕ್ಕಂಥದ್ದು, ಇದರಿಂದನೇ ಕುರುಡರಾಗಿದ್ದೇವೆ ಅಂತೇಳಿ ಪೋಯೆಟ್ ಹೇಳ್ತಾರೆ. ಇನ್ ದ ಫೈನಲ್ ಲೈನ್ಸ್ ದ ಪೋಯೆಟ್ ರಿಪೀಟ್ಸ್ ಹಿಸ್ ಮೇನ್ ಥಾಟ್. ಈ ಪುವರ್ ಲೈಫ್ ದಿಸ್ ಇಫ್ ಫುಲ್ ಆಫ್ ಕೇರ್ ವಿ ಹ್ಯಾವ್ ನೋ ಟೈಮ್ ಟು ಸ್ಟ್ಯಾಂಡ್ ಆ್ಯಂಡ್ ಸ್ಟೇರ್. ಮತ್ತು ಕೊನೆಯ ಒಂದು ಸಾಲಿನಲ್ಲೂ ಕೂಡ ಪೋಯೆಟ್ ಅದನ್ನೇ ಹೇಳ್ತಾರೆ, ನಮ್ಮ ಹತ್ರ ಒಂದೇ ಒಂದು ಕ್ಷಣವೂ ಕೂಡ ನಿಂತ್ಕೊಂಡು ಪ್ರಕೃತಿಯ ಸೌಂದರ್ಯವನ್ನು ನೋಡಲಿಕ್ಕೆ ಸಮಯ ಇಲ್ಲ ಅಂತೇಳಿ. ಹೀ ಸೇಸ್ ದ್ಯಾಟ್ ಎ ಲೈಫ್ ವಿತೌಟ್ ಲೆಜರ್, ವಿತೌಟ್ ಮೂಮೆಂಟ್ಸ್ ಆಫ್ ಪೀಸ್ ಈಸ್ ಟ್ರೂಲಿ ಪುವರ್. ನೋ ಮ್ಯಾಟರ್ ಹೌ ಮಚ್ ಮನಿ ಆರ್ ಸಕ್ಸಸ್ ವಿ ಮೇ ಹ್ಯಾವ್. ನಮ್ಮ ಹತ್ತಿರ ಎಷ್ಟೇ ದುಡ್ಡಿರ್ಬೋದು, ಎಷ್ಟೇ ಸಂಪತ್ತಿರ್ಬೋದು, ಆದರೆ ಕೆಲ ಹೊತ್ತು ನಿಂತ್ಕೊಂಡು ಪ್ರಕೃತಿಯಲ್ಲಿರ್ತಕ್ಕಂತಹ ಸೌಂದರ್ಯವನ್ನು ಸವಿಲಿಕ್ಕೆ ಒಂದು ಸಮಯವೇ ನಮ್ಮ ಹತ್ತಿರ ಇಲ್ಲ ಅಂದರೆ ಏನಿದ್ರೂ ಕೂಡ ನಾವು ಪುವರ್, ಟ್ರೂಲಿ ಪುವರ್, ಅಂದರೆ ನಾವು ನಿಜವಾದಂತಹ ಬಡವರು ಅಂತೇಳಿ ಹೇಳ್ತಾ ಇದ್ದಾರೆ. ಟ್ರೂ ರಿಚ್ನೆಸ್ ಕಮ್ಸ್ ಫ್ರಮ್ ಹ್ಯಾವಿಂಗ್ ಟೈಮ್ ಟು ಎಂಜಾಯ್ ದ ವರ್ಲ್ಡ್ ಅರೌಂಡ್ ಅಸ್. ನಮ್ಮ ಸುತ್ತಮುತ್ತ ಇರತಕ್ಕಂತಹ ಒಂದು ಜಗತ್ತಿನಲ್ಲಿರ್ತಕ್ಕಂತಹ ಬ್ಯೂಟಿಯನ್ನು ನೋಡಲಿಕ್ಕೆ ನಮ್ಮ ಹತ್ರ ಸಮಯಾವಕಾಶ ಇಲ್ಲ ಅಂದರೆ ನಾವೇನೇ ಬಡವರು ಅಂತೇಳಿ ಪೋಯೆಟ್ ಹೇಳ್ತಾರೆ. ಇನ್ನು ಮೇನ್ ಮೆಸೇಜ್ ಆಫ್ ದಿಸ್ ಪೋಯಮನ್ನು ಗಮನಿಸಿ. The poem teaches us an important lesson. Human beings must slow down. ನಾವೆಲ್ಲರೂ ಕೂಡ ಈ ಒಂದು ಅವಸರದಿಂದ ಆಚೆ ಬರಬೇಕು ಅಂತೇಳಿ ಪೋಯೆಟ್ ಹೇಳ್ತಾರೆ. ಲೈಫ್ ಈಸ್ ನಾಟ್ ಜಸ್ಟ್ ಅಬೌಟ್ ವರ್ಕ್. ಜೀವನ ಅಂದರೆ ಕೇವಲ ಕೆಲಸವನ್ನು ಮಾಡೋದಲ್ಲ, ಕಾಂಪಿಟೇಷನ್, ಬೇರೆಯವರ ಜೊತೆ ಕೇವಲ ಕಾಂಪಿಟೇಷನ್ ಮಾಡ್ತಕ್ಕಂಥದ್ದಲ್ಲ, ವರಿಯಿಂಗ್, ಕೇವಲ ಚಿಂತೆಯನ್ನು ಮಾಡ್ತಾ ಕೂತ್ಕೊಳ್ತಕ್ಕಂಥದ್ದಲ್ಲ. ಜೀವನ ಹೇಗೋ, ಫ್ಯೂಚರ್ ಹೇಗೋ ನಮ್ಮದು ಅಂತಕ್ಕಂಥದ್ದನ್ನು ನಾವು ಚಿಂತೆ ಮಾಡ್ತಾ ಕೂತ್ಕೋಬಾರ್ದು. ಇಫ್ ವಿ ಫಾರ್ಗೆಟ್ ಟು ಎಂಜಾಯ್ ದ ಪ್ರೆಸೆಂಟ್ ದೆನ್ ಲೈಫ್ ಬಿಕಮ್ಸ್ ಡ್ರೈ ಆ್ಯಂಡ್ ಮೀನಿಂಗ್ಲೆಸ್. ಸೊ ನಾವು
ಒಂದು ಭವಿಷ್ಯದ ಕುರಿತು ಚಿಂತೆ ಮಾಡ್ತಾ ಕೂತ್ಕೊಂಡ್ಬಿಟ್ರೆ, ಪ್ರಸ್ತುತವಾಗಿರ್ತಕ್ಕಂತಹ ಪ್ರೆಸೆಂಟನ್ನೇ ಕಳೆದುಬಿಟ್ರೆ ಭವಿಷ್ಯತ್ತಿಗೆ ಅರ್ಥ ಇರೋದಿಲ್ಲ, ನಮ್ಮ ಜೀವನ ಡ್ರೈ ಒಣಗೋಗಿರುತ್ತೆ, ಅಲ್ಲಿ ಅರ್ಥನೇ ಇರೋದಿಲ್ಲ ಅಂತ ಹೇಳ್ತಾರೆ. ನೇಚರ್, ಬ್ಯೂಟಿ ಆ್ಯಂಡ್ ಸಿಂಪಲ್ ಪ್ಲೆಜರ್ಸ್ ಆರ್ ಫ್ರೀ ಗಿಫ್ಟ್ಸ್. ನೋಡಿ, ಈ ಒಂದು ಪ್ರಕೃತಿ ಇರ್ಬೋದು, ಸೌಂದರ್ಯ ಇರ್ಬೋದು, ಮತ್ತು ಸಣ್ಣ ಸಣ್ಣ ವಿಷಯಗಳಲ್ಲಿ ಆನಂದವನ್ನು ಪಡಿತಕ್ಕಂಥದ್ದು ಇರ್ಬೋದು, ಇವೆಲ್ಲವೂ ಕೂಡ ಗಿಫ್ಟಾಗಿ ನಮಗೆ ಸಿಕ್ಕಿರ್ತಕ್ಕಂಥವು. ಬಟ್ ವಿ ನೀಡ್ ಲೆಜರ್. ಬಟ್ ಇವುಗಳನ್ನು ಅನುಭವಿಸಬೇಕು ಅಂದರೆ ನಾವು ಸಮಯವನ್ನು ಕೊಡಲೇಬೇಕು, ವಿರಾಮವನ್ನು ತೆಗೆದುಕೊಳ್ಳಲೇಬೇಕು. ಫ್ರೀ ಟೈಮ್ ಆ್ಯಂಡ್ ಎ ಕಾಮ್ ಮೈಂಡ್. ಸ್ವಲ್ಪ ನಮ್ಮ ಮನಸ್ಸು ಕಾಮ್ ಆಗಿರಬೇಕು ಟು ಎಕ್ಸ್ಪೀರಿಯನ್ಸ್ ದೆಮ್. Conclusion. Thus, leisure is a short and simple poem, but it gives us a lifetime truth. A busy life without time for joy and beauty is no real life at all. ಈ ಒಂದು ಸೌಂದರ್ಯವನ್ನು ಸವಿತಕ್ಕಂತಹ ಮನಸ್ಥಿತಿನೇ ನಮಗಿಲ್ಲ ಅಂದರೆ ಈ ಜೀವನಕ್ಕೆ ಅರ್ಥನೇ ಇಲ್ಲ ಅಂತ ಪೋಯಿಟ್ ಅವರು ಹೇಳ್ತಾರೆ. W.H. Davis encourages us to stop, look around and enjoy the world's wonders. ಸೊ ಪ್ರಕೃತಿಯಲ್ಲಿರ್ತಕ್ಕಂತಹ ಈ ಒಂದು ವಂಡರ್ಸ್ ಏನಿದಾವೋ ಅಂದರೆ ಅದ್ಭುತಗಳು ಅಂತ ಹೇಳ್ಬೋದು. ಸೊ ಈ ಅದ್ಭುತಗಳನ್ನು ಕೆಲವತ್ತಾದರೂ ನಾವು ನಿಂತ್ಕೊಂಡು ನೋಡ್ತಕ್ಕಂತಹ ಒಂದು ಮನಸ್ಥಿತಿಯನ್ನು ಬೆಳೆಸಿಕೊಳ್ಬೇಕು. ಓನ್ಲಿ ದೆನ್ ಕ್ಯಾನ್ ಲೈಫ್ ಬಿ ಕಾಲ್ಡ್ ಫುಲ್, ರಿಚ್ ಆ್ಯಂಡ್ ಮೀನಿಂಗ್ಫುಲ್. ಅಂದಾಗ ಮಾತ್ರ ನಮ್ಮ ಲೈಫ್ ಏನಾಗುತ್ತೆ, ಪರಿಪೂರ್ಣವಾಗುತ್ತೆ, ಶ್ರೀಮಂತಿಕೆಯಿಂದ ಕೂಡುತ್ತೆ ಮತ್ತು ಅರ್ಥಪೂರ್ಣವಾಗುತ್ತೆ ಅಂತಕ್ಕಂತಹ ಒಂದು ಮೆಸೇಜ್ನೊಂದಿಗೆ ಈ ಒಂದು ಪೋಯಮನ್ನು ಮುಗಿಸ್ತಾರೆ ನಮ್ಮ ಪೋಯಿಟ್ ಅವರು. ವಿದ್ಯಾರ್ಥಿಗಳೇ, ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಶೇರ್ ಮಾಡಿಕೊಳ್ಳಿ ವಿದ್ಯಾರ್ಥಿಗಳೇ ಕಮೆಂಟ್ ಬಾಕ್ಸಲ್ಲಿ. ಮತ್ತು ಬೇರೆ ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಮೂಲಕ ನೀವು ತಿಳಿಸಬಹುದು. ಮುಂದಿನ ದಿನಗಳಲ್ಲಿ ಆ ವಿಡಿಯೋವನ್ನು ಕೂಡ ಸಿಂಪಲ್ ಆಗಿರ್ತಕ್ಕಂತಹ ಸಮರಿಯೊಂದಿಗೆ ಅಪ್ಲೋಡ್ ಮಾಡಲಾಗುತ್ತೆ. ಡೋಂಟ್ ಫರ್ಗೆಟ್ ಟು ಶೇರ್ ದಿಸ್ ವಿಡಿಯೋ ವಿತ್ ಯುವರ್ ಆಲ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಆಲ್ ದ ಬೆಸ್ಟ್. ಕೀಪ್ ಲರ್ನಿಂಗ್.